ನಮಸ್ಕಾರ ಬಂದರೆ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶ್ ಚಾನಲ್ಗೆ. ಸೊ ಬಂದರೆ ನಾವಿವತ್ತು ದೇವಸ್ಥಾನಕ್ಕೆ ನೋಡಿ ಗ್ಯಾಂಗ್ ನೋಡಿ ದಾಡು. ಸೊ ಬನ್ನಿ ಇವತ್ತು ನಮ್ಮ ಜರ್ನಿ ಹೇಗಿರ್ತದೆ ಅಂತ ಸ್ಟಾರ್ಟ್ ಮಾಡೋಣ. ಕೊಚ್ಚಿ ನಿಂಗಂತೆ ಊರೇ ಹೊಡೆ ತ್ರಿವೇಣಿ ತಿರುವನಂತಪುರಂ ಮಲಯಾಳಿ ಚೊಲ್ಲು ನಂಗಂತೆ ಮಲಯಾಳಿ ಹಿಡಿದು ಚೊಲ್ಲು ನನ್ನಂತೆ ಅಕೌಂಟ್ ಉಂಟಲ್ಲಿ ಯೂಟ್ಯೂಬ್ ಅಕೌಂಟ್ ಸಬ್ಸ್ಕ್ರೈಬ್ ಮಲಯಾಳಿ ಚೊಲ್ಲು. ಬನ್ನಿ ಬಂದಲೇ ಇವಾಗ ನಾವು ಗಾಡಿಯಲ್ಲಿ ಪ್ರಶಾಂತನ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಕಾರೆಲ್ಲ ಮಾಡ್ಕೊಂಡು ಹೋದರೆ ಮ್ಯಾಂಗ್ಳೂರಿಂದ ಒಂದೇ ದಿನದಲ್ಲಿ ಸುಬ್ರಹ್ಮಣ್ಯ ಮತ್ತು ದೇವಸ್ಥಾನ ಕವರ್ ಮಾಡ್ಬೋದು ಗೈಸ್ ಆರಾಮ್ಸವಾಗಿ. ಇಲ್ಲಾಂದರೆ ನಮಗೆ ಡಿಪೆಂಡ್ ಆಗೋದು ಎಲ್ಲಿ ಅಂದರೆ ಧರ್ಮಸ್ಥಳದಲ್ಲಿ. ನೋಡಿ ಗೈಸ್ ಮೇಕಪ್ ಅದು ಬರಡುತ್ತೆ ಕೊಂಚ ಏನಾದ್ ಗೊತ್ತಾಡ ಯಾನ್ ಹಾಜರಿಗೆ ಬೋರ್ಡ್ದಲ್ಲಿ ಹಾಜರಿಗೆ ಇತ್ತೆ ಕಾಲ್ ಲಿಸ್ಟ್ ಬೋಡ ಮುಗ್ಲಿ ಕಾಲ್ ಬಂದು ಸಾಕಾಣಿ. ಸೊ ಗಾಯ್ಸ್ ನೋಡಿ, ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗುವಾಗ ಇಲ್ಲಿ ನಮ್ಮ ಮಂಗಳೂರು ಇದೆಯಲ್ಲ ಆಲೋಸಿಯಸ್ ರೋಡಲ್ಲಿ ನಮ್ಮ ಮ್ಯಾರಥಾನ್ ಏನೋ ಗೊತ್ತಿಲ್ಲ ಮಾರ, ಅವರೆಲ್ಲ ಆಗ್ಬೋದು ಮಾರ. ಸಂಡೇ ಕೂಡ ಬೇಗ ಎದ್ದು ಓಡ್ಲಿಕ್ಕೆ ಬರ್ತಾರಲ್ಲ, ನಾವಾದರೆ ಸಂಡೇ ಆದರೆ ಮಲ್ಕೊಳ್ತೀವಿ ಮನೆಯಲ್ಲಿ. ಸ್ಟೂಡೆಂಟ್ ಅಲ್ವಾ, ಬಿಸಿ ಆಗ್ತದೆ ಗೊತ್ತಾಗಲ್ಲ, ಮತ್ತೆ ಕೆಲಸಕ್ಕೆ ಹೋಗುವಾಗ ಗೊತ್ತಾಗ್ತದೆ. ಸೊ ಬಂದಲೇ ಇವಾಗ ನಾವು ಹೋಟೆಲಲ್ಲಿ ಚಾ ಕುಡಿಲಿಕ್ಕೆ ಬಂದಿದ್ದೇವೆ. ದನ ಲೆಕ್ಕದಲ್ಲಿ ಅಂತೆ. ಬೊಕ್ಕದಲ್ಲಿ ನಗುನೋಡಂತೆ, ದನ ಲೆಕ್ಕದಲ್ಲಿ ಗೋಲಿ ಬಜ್ಜೆ. ಎಂತ ಆರ್ಡ್ರ್ ಮಾಡುದ, ಇಲ್ಲಿ ವೆಯ್ಟರೇ ಬರ್ತಿಲ್ಲ ಮಾರ. ಎಂತ ಬೇಕಾದ್ರೂ ತಿನ್ನಿ ಮಾರ. ನಿನ್ನ ಲೆಕ್ಕದಲ್ಲಿ ಆ ದಿನ ಅಷ್ಟು ನೋಡಿ ಅಂತ ಅವನು ಆಗದಿಂದ ಕೇಳ್ತಿದ್ದಾನೆ ಮಾರ, ಯಾವಾಗ ಚಾ ಕುಡಿಯುವುದಂತ. ಪೂರಿ ಬಾಜಿ ಹೆಸರೆಂತ ಪೂರಿ ಎಂತ ನೋಡ್ರಿ ಮೊಸರು ದೋಸೆ. ಬಂದರೆ ಏನು ಗೊತ್ತಾ, ನಾವು ಇವಾಗ ಚಾ ಕುಡಿದು ಒಂದು ಬೆಳ್ತಂಗಡಿಯಲ್ಲಿ ಒಂದು ಚಾ ಕುಡಿದ್ವಿ, ಒಂದು ಬಿಸಿ ಬಿಸಿಯಾದ ತಿಂಡಿ. ಸೊ ಫುಡ್ ಅಂತೂ ಸಖತ್ತಾಗಿತ್ತು. ಚೆನ್ನಾಗಿರ್ಲಿಲ್ಲ ಅಂತ ಫುಡ್. ಚೆನ್ನಾಗಿಲ್ಲ ಅಂತ ಎರಡು ತಿಂದಿದ್ದಾನೆ ಗಾಯ್ಸ್. ಮತ್ತು ಅವನು ಹೇಳಲ್ವ ಚೆನ್ನಾಗಿಲ್ವ ಅಂತ. ಸೊ ಇವಾಗ ನಾವು ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ. ದೇವರ ದರ್ಶನ ಇವತ್ತು ಅಮಾವಾಸ್ಯೆ ಬೇರೆ ಮಾರೆ. ಸೊ ಅಮಾವಾಸ್ಯೆ ದಿವಸ ಮತ್ತು ಅದರಲ್ಲಂತೂ ಅಮಾವಾಸ್ಯೆ ಪ್ಲಸ್ ವಿತ್ ಸಂಡೇ ಜನ ಜಾಸ್ತಿ ಇರ್ತಾರೆ ದೇವರ ದರ್ಶನಕ್ಕೆ. ಸೊ ನೋಡುವ, ಧನು ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳ್ತಿದ್ದಾನೆ ಮಾರೆ. ನೋಡು ಅವನ ಕೈ ನಡೀತದ ಅಂತ ನೋಡುವ ಇವತ್ತು, ಆಯಿತಾ? ಅವನ ಬ್ಯಾಕ್ಗ್ರೌಂಡ್ ಹೇಗೆ ಅಂತ ಗೊತ್ತಾಗ್ತದೆ ಇವತ್ತು. ಸೊ ಬಂದಲೇ ನೋಡಿದ್ರಲ್ಲ, ಇವಾಗ ನಾವು ದೇವರ ದರ್ಶನ ಅಂದರೆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಸೌತಡ್ಕ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಧನರಾಜ್ ಇದ್ದಾನೆಲ್ಲ, ಅವನು ಫಸ್ಟ್ ಟೈಮ್ ಹೋಗುದಂತೆ ಮಾರೆ ಸೌತಡ್ಕಕ್ಕೆ. ಸೊ ದೇವಸ್ಥಾನ ಅಲ್ಲಿ ಸೂಪರ್ ಆಗಿದೆ, ಒಂದು ನೇಚರ್ನ ಮಧ್ಯದಲ್ಲಿರುವಂಥ ದೇವಸ್ಥಾನ ಅದು. ನೀವು ನೋಡಿದರೆ ಕೆಲವರು ನೋಡಿರಲ್ಲ. ಸೊ ಬನ್ನಿ ನೋಡೋಣ ನಮ್ಮ ಪ್ರಯಾಣ. ಬಂದಲೇ ಇವಾಗ ನಮ್ಮದು ಪಯಣ ಎಲ್ಲಿ ಹೋಗ್ತಾ ಇದೆ ಅಂದರೆ ಬನ್ನಿ ನಾವು ಸೌತಡ್ಕ ಹೋಗಿ ಬರೋಣ. ಇಲ್ಲಿದ್ದು ಬಸ್ಸಿದ್ದು ಸ್ಟೋರಿ ಅಲ್ಬೇಕಾ ನಿಮಗೆ? ಬಸ್ ಬರಲಿಕ್ಕಿಲ್ಲ ಸುಬ್ರಹ್ಮಣ್ಯದು, ಆವಾಗಲೇ ಟೂವಲ್ಲೆಲ್ಲ ಹಾಕಿರ್ತಾರೆ ನೋಡಿ. ನಾವು ಅವತ್ತು ಬರುವಾಗ ಎಂಥ ರಶ್ ವಾಂತಿ ಮಾಡಿದ್ದು ನೋಡಿ ಅಂದೆ ಬಸ್ಸಲ್ಲಿ. ಸೊ ಗೈಸ್ ನಾವಿವಾಗ ಇಲ್ಲಿ ನಾಲ್ಕು ಮಟ್ಕೆ ಸೋಡಾ ಚೂಸ್ ಮಾಡಿದ್ದೇವೆ. ಇವಾಗ ಸೌತಡ್ಕ ಹೋಗುವಾಗ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ನೋಡಿ, ಬ್ಯುಸಿ ನಾನು ಫುಲ್ಲು ಬ್ಯುಸಿ. ಉಪ್ಪಾಡಿ ಕುಲ್ಲಿ ಮಲ್ಲಿಜಿ ಕುಲ್ಲೆ ದಾಲಿಜಿ ಅಂಚ. ಧನರಾಜ್ ಪ್ರತಿ ಸಲ ಟ್ರೈ ಮಾಡ್ತಾನೆ. ಅವನು ನನ್ನೊಟ್ಟಿಗಿರುವಾಗ ಮಾತ್ರ ಫಸ್ಟ್ ಟೈಮ್ ಎಲ್ಲ ಟ್ರೈ ಮಾಡೋದು. ನೋಡೋಣ ಮಟ್ಕೆ ಸೋಡಾ ಹೇಗೆ ಮಾಡ್ತಾರೆ ಅಂತ. ನಂಬರ್
ಪೈನಾಪಲ್ ಜ್ಯೂಸ್ ಹೇಗೆ ಇಷ್ಟ ಪೈನಾಪಲ್ ಇಷ್ಟ ಹೇಗೆ ಹಾಯ್ ಓಡೆ ಬೋಂಡಲ್ಲ ಒಂಜಿ ಧರ್ಮಗ ತಿನ್ಬಿನವರು ಹೈಟ್ ಲ್ಯಾಂಡ್ ಲಾರಿಗೆ ಒಂದು ಪ್ಲೇಟ್ ಕೊಡ್ಲಿ ಒಂದು ಒಳ್ಳೆ ಪುಳಿ ಇರುತ್ತೆ ಕಾಡು ಬರ್ಪುಣೆ ಮೂಚಿ ಹೊಟ್ಟೆ ಆಗಿದ್ದಾನು ಕುಡಿಸಿ ಹಾಯ್ ಪರದ್ನೆ ಒಲ್ಲಿ ಅವು ಪತನಿಯ ನಾನು ಟ್ರೈ ಮಾಡಿ ಆಯ್ತು ಇವಾಗ ಈಗ ಆದಿ ಫುಲ್ ಹೈ ಪ್ರೆಷರ್ ಸೋಡಾ ಸೊ ಗಾಯ್ಸ್ ನೋಡಿ ನಾವು ಬರುವಾಗ ಒಂದು ಒಳ್ಳೆ ಟೈಮ್ ಆ್ಯಕ್ಚುಲಿ ಅಭಿಷೇಕ ಆಗ್ತಾ ಉಂಟು ಸೊ ಇಲ್ಲಿ ಗಂಟೆ ಗಣಪ ಅಂತ ಫೇಮಸ್ ಆಗಿದೆ ನೋಡಿ ಗಂಟೆ ಎಲ್ಲ ಕಟ್ಟಬೇಕು ನಾವು ಸೊ ಬಂಧುಗಳ ಈ ಸ್ಥಳ ಪುರಾಣದ ಪ್ರಕಾರ ಒಂದು ಟೈಮಲ್ಲಿ ಈ ಗಣಪನನ್ನು ಒಂದು ರಾಜಮನೆತನದವರು ಪೂಜೆ ಮಾಡ್ತಿದ್ರು. ಆದರೆ ವಿಪರ್ಯಾಸ 12ನೇ ಶತಮಾನದಲ್ಲಿ ಅವರ ಶತ್ರುಗಳು ಕಂಪ್ಲೀಟ್ ಡೆಮೊಲಿಷ್ ಮಾಡಿದರು. ನಂತರ ಅಲ್ಲಿಯ ಜನಗಳು ಅಂದರೆ ಹಸು ಕಾಯುವಂಥ ಜನಗಳು ಈ ಮೂರ್ತಿಯನ್ನು ಸೌತೆಕಾಯಿ ಬೆಳೆಯುವಂಥ ಪ್ರದೇಶಕ್ಕೆ ಬಂದು ಪ್ರತಿಷ್ಠಾಪನೆ ಮಾಡ್ತಾರೆ. ನೀವು ಅಲ್ಲಿ ಹೋದರೆ ನಿಮಗೆ ಹತ್ತಿರದಲ್ಲಿ ಒಂದು ಗೋಶಾಲೆ ಇದೆ ನೋಡ್ಬೋದು ನೀವು. ನಂತರ ಇಲ್ಲಿಯ ವಿಶೇಷತೆ ಏನಂದರೆ ಬನ್ನಿ ಹೇಳ್ತೀನಿ ಗೈಸ್. ನೀವು ಇಲ್ಲಿ ಹರಕೆ ಕಟ್ಕೊಂಡು 9 ತಿಂಗಳೊಳಗೆ ಆ ಹರಕೆ ನೆರವೇರಿದರೆ ಇಲ್ಲಿ ಗಂಟೆ ಕಟ್ತಾರೆ. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಎಷ್ಟೇ ಮಳೆ ಸುರಿದರೂ ಕೂಡ ಇಲ್ಲಿ ಹಚ್ಚಿರುವಂತಹ ದೀಪಗಳು ಆರೋದಿಲ್ಲ. ಈ ದೇವಸ್ಥಾನಕ್ಕೆ ಗೋಪುರಗಳು ಇರುವುದಿಲ್ಲ. ಒಂದು ನೇಚರಿನ ಮಧ್ಯದಲ್ಲಿರುವಂಥ ಈ ದೇವಸ್ಥಾನ ಎಲ್ಲರ ಗಣಪನ ಆಶೀರ್ವಾದಕ್ಕೆ ಮೊರೆ ಹೋಗ್ತಾರೆ. ಇಲ್ಲಿಯ ಪ್ರಸಾದ ಅಂತೂ ನಿಮಗೆ ನೋಡ್ಬೋದು, ಅಪ್ಪ ಪೂಜೆ ಇದೆ, ಅವಲಕ್ಕಿ ಪೂಜೆ ಇದೆ ಮತ್ತು ಇನ್ನಿತರ ಪೂಜೆಗಳು ಇದೆ. ನಾವಂತೂ ಅವಲಕ್ಕಿ ಪೂಜೆನ ಮಾಡಿದ್ವಿ. ಆ್ಯಕ್ಚುಲಿ ನಿಮಗೆ ಈ ದೇವಸ್ಥಾನವು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಾಗ ನಿಮಗೆ ಹೋಗುವ ದಾರಿಯಲ್ಲೇ ಸಿಗ್ತದೆ. ನಾವು ಅಲ್ಲಿ ಗಣಪನಿಗೆ ಅಡ್ಡ ಬಿದ್ದು ನಂತರ ನಮ್ಮ ಪಯಣ ಆಗಿತ್ತು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಬಂದುಲ ನಂತರ 1 ಗಂಟೆ ಆಗುವಾಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ರೀಚ್ ಆಗಿದ್ವಿ. ಅಲ್ಲಿಯ ವೆದರ್ ಅಂತೂ ಸಖತ್ತಾಗಿತ್ತು. 1 ಗಂಟೆ ಆದರೂ ಕೂಡ ಕೂಲ್ ಆಗಿತ್ತು ವೆದರ್ ಎಲ್ಲ. ಸೊ ಸಂಡೇ ಆದ್ದರಿಂದ ನಾವು ಬೇಗ ದೇವರ ದರ್ಶನವನ್ನು ಮಾಡಿ ಬರಬೇಕಿತ್ತು. ಅದರಲ್ಲಂತೂ ಅಮಾವಾಸ್ಯೆ. ಅಲ್ಲಿ ಶನಿವಾರ ಮತ್ತು ಆದಿತ್ಯವಾರ ಎಷ್ಟು ಜನ ಇರ್ತಾರೆ ಅಂದರೆ ಹೇಳಿಕೆ ಆಗಲ್ಲ. ತುಂಬ ರಶ್ ಇರ್ತಾರೆ. ರಶ್ ಇದ್ದಷ್ಟು ಲೇಟ್ ಆಗೋದು ಜಾಸ್ತಿ ನಮಗೆ. ಹಾಗಾಗಿ ನಾವು ಬೇಗ ದೇವರ ದರ್ಶನಕ್ಕೆ ಹೋಗುವ ಅಂತ ರಪ್ಪ ಗಾಡಿಯನ್ನು ಇಳಿದು ನಾವು ದೇವರ ದರ್ಶನಕ್ಕೆ ಹೋಗಿದ್ವಿ. ಅಲ್ಲಿ ಹೋಗುವಾಗ ಕೆಲವೊಂದು ದೇವಸ್ಥಾನಗಳಲ್ಲಿ ಕೆಲ ಹಾಲ್ ಸಿಸ್ಟಮ್ ಮಾಡಿದ್ದಾರೆ. ಆದರೆ ನಾವು ಇಲ್ಲಿ ಹೋಗುವಾಗ ಒಂದೊಂದು ಗ್ರೂಪ್ ಆಗಿ ಬಿಡ್ತಿದ್ರು. ಭಕ್ತಾಭಿಮಾನಿಗಳು ಜಾಸ್ತಿ ಆದಷ್ಟು ಅಲ್ಲಿಯ ಸಿಸ್ಟಮ್ಗಳು ಬದಲಾವಣೆ ಆಗೋದು ಸರ್ವಸಾಮಾನ್ಯ. ಯಾಕೆಂದರೆ ಭಕ್ತಾಭಿಮಾನಿಗಳ ಒಳ್ಳೆಯದಕ್ಕೆ ಜಾಸ್ತಿ ರಶ್ ಆದರೆ ಕಾಲ್ತುಳಿತ ಆಗುವ ಸಾಧ್ಯತೆ ಇರ್ತದೆ. ಬಂದುಲ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೇವರ ದರ್ಶನ ಆದಮೇಲೆ ನಮ್ಮ ಪಯಣವಾಗಿತ್ತು ಆದಿ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ಮೇಲೆ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗಲೇಬೇಕು, ಕೆಲವರು ಹೋಗ್ತಾರೆ. ಸೊ ಬಂದುಲ ನಂತರ ನಾವು ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಯೇ ಮುಂದೆ ಇರುವಂಥ ಒಂದು ನದಿಯಲ್ಲಿ ಕಲ್ಲಿನ ಮೇಲೆ ಕಲ್ಲಿಟ್ಟು ನಾವು ಲೈಫಲ್ಲಿ ಮನೆ ಕಟ್ತೀವಿ ಅಂತ ಎನಿಸಿದರೆ ಮನೆ ಆಗುತ್ತೆ ಅಂತ ನಂಬ್ತಾರೆ. ಹಾಗೆಯೇ ನಾವು ಮನೆ ಕಟ್ಟಿ ನಂತರ ನಾವು ಹೋಗಿದ್ದು ಅನ್ನದಾನ ಪ್ರಸಾದಕ್ಕೆ. ನೀವು ಏನೇ ಹೇಳಿ ಇಂತಹ ಒಂದು ದೇವಸ್ಥಾನಗಳಲ್ಲಿ ಮಾಡುವಂಥ ಅಡುಗೆ ಇದೆಯಲ್ಲ, ನೀವು ಯಾವುದೇ ಹೋಟೆಲ್ಗೆ ಹೋದರೂ ಕೂಡ ಇಂಥ ಟೇಸ್ಟ್ ಸಿಗಲಿಕ್ಕಿಲ್ಲ. ಟೇಸ್ಟ್ ಅಂತೂ ಸೂಪರ್. ನಾನಂತೂ 2 ಸತಿ ತಗೊಂಡೆ. ಊಟ ಆದಮೇಲೆ ನಾವು ಹೊರಗೆ ಬಂದು ದೇವರ ದರ್ಶನಕ್ಕೆ ಕೊನೆಯದಾಗಿ ಅಡ್ಡ ಬಿತ್ತು. ವೆದರ್ ನೋಡಿ ನೀವೇ ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ. ಮತ್ತು ಜಾಸ್ತಿ ಬಿಸಿಲು ಕೂಡ ಇರಲಿಲ್ಲ. ನಮಗಂತೂ ಸುಲಭವಾಗಿ ಆಯಿತು ಮತ್ತು ಬೇಗನೂ ಆಯಿತು. ನಂತರ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಧನರಾಜ್ ಎಂಟ್ರಿ ಆಗ್ತಾನೆ. ಆ್ಯಕ್ಚುಲಿ ಏನು ಗೊತ್ತಾ, ಅವನು 3 ದಿನದ ಮುಂಚೆನೇ ಹೋಗಿದ್ದನು. ಅಲ್ಲಿ ವಾಲ್ಟೆಲ್ಲ ಆಗಿ ಕೆಲವೊಂದು ಪೂಜೆ ಇತ್ತವಂದು. ಸೊ ಆವಾಗ ನಂತರ ನಾವು ಒಟ್ಟಿಗೆ ಬಂದ್ವಿ. ಆದರೆ 4 ಗಂಟೆ ಆಗುವಾಗ ನಮಗೆ ಹಸಿವಾಗಿತ್ತು. ಈ ಒಂದು ಬೋರ್ಡ್ ನೋಡಿ ನೀವು ನೋಡಿದ್ರೆ. ನಂತರ 4 ಗಂಟೆಗೆ ನಾವು ಒಂದು ಅಂಗಡಿಯಲ್ಲಿ ನಮ್ಮದು ಧನು ಇದನ್ನೆಲ್ಲ ಅವನು ಕಬ್ಬಿನಾಲು ಈಟಾಗಲಿಕ್ಕೆ ಕಬ್ಬಿನಾಲು ಕೊಡ್ತಿದ್ದಾನೆ. ನಂತರ ನಾವು ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ಐಸ್ ಕ್ರೀಮ್ ಎಲ್ಲ ತಿಂದು ನಮ್ಮ ಪಯಣ ಆಗಿತ್ತು ಸೀದಾ ನಮ್ಮ ಮಂಗಳೂರಿನ ತೋಟಬೆಂಗರೆಗೆ. ಸೊ ನೋಡಿದ್ರಲ್ಲ ಗಾಯ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.